ಸ್ವಲ್ಪ ಡಿಲೇ ಆದಂಗೆ ಕಾಣುತ್ತೆ. ಅಯ್ಯೋ ತಡ ಆಗ್ತಾ ಇದೆ, ನಮಗೆ ತಡ ಆಗ್ತಾ ಇದೆ. ನಾವು ಹೇಳ್ತೀವಿ, ನನ್ನ ಪ್ರಿಯ ಮಕ್ಕಳೇ, ನಾವು ಡಿಲೇ ಅಂತ ಹೇಳ್ತೀವಲ್ಲ, ಡಿಲೇ ನೆವರ್ ಡ್ರಿಫ್ಟ್ ಯು ಫ್ರಮ್ ದ ಗಾಡ್ಸ್ ಪರ್ಪಸಸ್. ಅದು ನಿನ್ನನ್ನು ದೇವರ ಚಿತ್ತದಿಂದ ಅದು ದೂರ ಮಾಡಲ್ಲ, ಅದನ್ನು ಇನ್ನು ಹತ್ರ ತರ್ತಾ. ಯೋಸೆಫ್ ಹೇಳ್ಕೊಂಡ, ಕನಸು ಕಾಣ್ತಾ ಇದ್ದ, ಆರಾಮಾಗಿ ಪ್ರೇ ಮಾಡ್ತಾ ಇದ್ದ, ಅವನಿಗೇನು ಪರ್ಸಿಕ್ಯೂಷನ್ ಇರಲಿಲ್ಲ. ಒಳಗೊಳಗೆ ಹೊಟ್ಟೆ ಕಿಚ್ಚು, ಒಳಗೊಳಗೆ ದ್ವೇಷ ಮಾಡ್ತಾ ಇದ್ರು, ಅಷ್ಟೇ ಸಮಾಧಾನ ಇರ್ಬೋದು ಅಂತ ತಿಳ್ಕೊಂಡ. ಆದರೆ ದೇವರನ್ನು ಶಿಫ್ಟ್ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಇಷ್ಟು ಪ್ರೇಯರ್ ಸಾಲದು ಮಗಳೇ, ಇಷ್ಟು ಉಪವಾಸ ನಿಂಗೆ ಸಾಲದು ಮಗಳೇ, ಇಷ್ಟು ದೇವ್ರ ಸನ್ನಿಧಾನ ಸ್ತೋತ್ರ ಮಾಡೋದು ಸಾಲದು ಮಗಳೇ, ಇದಕ್ಕಿಂತ ನೀನು ಹೆಚ್ಚು ಬೌಂಡ್ರಿ ದಾಟಬೇಕು ನೀನು. ದಿಸ್ ಇಸ್ ನಾಟ್ ಇನಫ್. Amen. God will make you to reach out of the boundary. ನಿನ್ನನ್ನು ದೇವರು Lord will lift you to another boundary. ನಿನ್ನನ್ನು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ದೇವರು ತೆಗೆದುಕೊಂಡು ಹೋಗ್ತಾರೆ. ಆ ಲೆವೆಲ್ಗೆ ಹೋಗ್ಬೇಕಂತ ನೀನು ಇಷ್ಟಪಟ್ಟರೆ ಮಾತ್ರನೇ ನೀನು ಕಷ್ಟಪಟ್ಟಿದ್ದಂಥ ಆಶೀರ್ವಾದ ಇಷ್ಟವಾಗುತ್ತೆ. ನೀನು ಇಷ್ಟಪಟ್ಟಿದ್ದೆಲ್ಲ ನಿನ್ಗೆ ಬರಬೇಕು ಅಂದರೆ ನೀನು ಕಷ್ಟಪಡಬೇಕು. ಇಷ್ಟಪಟ್ಟಿದ್ದೆಲ್ಲ ನಿಂಗೆ ಬರಲಿಲ್ಲ ಅಂದರೆ ಸಾಧಾರಣ ಬಿಟ್ಬಿಡ್ಬೇಕಷ್ಟೆ. ನಿಮ್ಗೆ ಇಷ್ಟಪಟ್ಟಿದ್ದು ನೀ ವಿರುಂಬಿರದು உனக்கு வேண்டுமானால் நீ ಅದಕ್ಕಾಗಿ ಕಷ್ಟಪಡ வேண்டும். ನೋಡಿ, 2 ಕಲ್ಲಿದೆ. ಒಂದು ಮನೆ ಮುಂದೆ ಹಾಕುವಂಥ ಚಪ್ಪಡಿ ಕಲ್ಲು, ಆ ಕಲ್ಲು ಬಂದು ಮನೆ ಬಾಗ್ಲತೆ ಇಟ್ಟಿರ್ತೀವಿ. ಆ ಕಲ್ಲು ಬರೀ ಮನೆ ಕುಟುಂಬದವ್ರು ಮಾತ್ರ ತುಳ್ಕೊಂಡು ಹೋಗ್ತಾರೆ. ಇನ್ನೊಂದು ಕಲ್ಲಿದೆ, ಅದು ಕಲ್ಲು ದೇವಸ್ಥಾನದ ಮೆಟ್ಲುಗಳ ಮೇಲೆ ಹಾಕ್ತಾರೆ. ಅದು ಸಾವಿರಾರು ಜನ ಹತ್ತಿ ಹೋಗ್ತಾರೆ, ಸಾವಿರಾರು ಜನ